ಸಿದ್ದರಾಮಯ್ಯನವ್ರನ್ನ ಸಂಪೂರ್ಣವಾಗಿ ಅವರನ್ನು ಒಂದು ರೀತಿ ಅಪಮಾನ ಮಾಡೋದು, ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿದ್ದು ಬೇಡಪ್ಪ ಸಾಕು ಅಂತೇಳಿ ರಾಜೀನಾಮೆ ಕೊಟ್ಟು ಹೋಗಲಿ ಅನ್ನೋಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ. ಮತ್ತು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ನಮ್ಮ BJP ವಿಜೇಂದ್ರ ಆರಾಮದಾರ ಅವರು ಯಾಕೆ ತಿಳಿಕೆ ಏನಾರೇ ವಿಜೇಂದ್ರ ಟೀಕೆ ಮಾಡೋದಂದ್ರೆ ಯಾಕಪ್ಪ ನಿಮ್ಮ ಅಪ್ಪನ ಪೋಕ್ಸ ತೆಗಿಲಿ ಅನ್ನತ್ತಾರೆ. ಯಾಕೋ ವಿಜೇಂದ್ರ ಭಾಳ ಹಾಳಾಕತ್ತೀನಿ, ನಿಮ್ಮ ಅಪ್ಪನ ನಕಲಿ ಸಹಿ ಮಾಡಿ ತೆಗಿತೇನತ್ತಾರೆ. ಇಲ್ಲ ಸರ್, ಸುಮ್ಮನೆ ಮಾಡಬೇಕಾಗ್ತದೆ ಸರ್. ಹೈಕಮಾಂಡ್ ನಿನ್ನೆ ಮೊನ್ನೆ ಅಮಿತ್ ಶಾಜಿಯವ್ರು ಬಂದು ಭಾಳ ಬೈದಾರೆ ಸರ್, ನೀನು ಅಯೋಗ್ಯದಿ, ನಾಲಾಯಕದಿ, ಪಾಪ ಅವ್ರ ಅಪ್ಪ ಅಡ್ಡಾಡಕತ್ತಾನೆ BJP ಆಫೀಸಿಗೆ. ಅದಕ್ಕೆ ನಾನು ಏನಾರು ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ನಾನು ಸಾಯ್ತೀನಿ, ನಾನು ಜೀವಂತ ಇರೋದಿಲ್ಲ ಅಂತ ಈಗ ಹೊಸ ನಾಟಕ ಕಂಪನಿ ಚಾಲಾಗಿದೆ. ಇವ್ರು ಸಾಯಿದ್ರ ಸಲಾಗಿ BJP ಸಾಯಿ ಹೊಡಿಬಾರ್ದು ಕೇಂದ್ರದವ್ರು. ಇವ್ರು ಏನಾರು ಇವ್ರ ಕುಟುಂಬದ ಏನು ಜಗಳ ಇತ್ತೋ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ. ಇವತ್ತು ಸರ್ಕಾರ ಸರಿ ನಡೀತಾ ಇಲ್ಲ, ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ. ಸರಿಯಾಗಿ ಇಷ್ಟೆಲ್ಲ ಪ್ರೂಫ್ ಸಿಗ್ಲಾಕತ್ತಾವ್ರಿ. ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡಿದ್ರು ವಿರೋಧ ಪಕ್ಷ ಏನು ಮಾಡಾಕತ್ತದ? ಒಂದು ಸ್ಟೇಟ್ಮೆಂಟ್ ಮಾಡೋದು, ಒಂದು 10 ಮಂದಿ ಕೂಡಿ ಒಂದು DC ಒಂದು ಮನವಿ ಕೊಡೋದು, ಮನ್ಯಾಗ ಬಂದು ಊಟ ಮಾಡಿ ಮಕ್ಕಳೋದು, ಇಷ್ಟೇ ನಡೆದು ಮತ್ತೇನೂ ಇಲ್ಲ. BJP ಒಳಗೆ ಏನು ನಡೆದ? ವಿರೋಧ ಪಕ್ಷ ಸತ್ತು ಹೋಗೈತಿ. ಯಾಕಂದ್ರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನೂ ಆವಾಜಿಲ್ಲ. ಮತ್ತು ಇಷ್ಟೆಲ್ಲ ಇದ್ರೂ ಕೂಡ ವಿಜೇಂದ್ರ ಮುಂದುವರಿಸ್ತಾರೆ ಅನ್ನೋಂಥ ಮಾತುಗಳು ಕೇಳ್ತಾರೆ. ಮತ್ತು ನಾವು ಆತ್ಮಹತ್ಯೆನೇ ಮಾಡ್ಕೊಳಕ್ಕೆ ತಯಾರಾಗಿ ಒಂದು ನಾನು ಮಾಡ್ಲಕ್ಕೆ ಹೋಗ್ತಾರೆ. ನಾವಿಲ್ಲಪ್ಪ, ನಾವು ವಿಜೇಂದ್ರ ಕೈ ಕೊಟ್ಟು BJP ಮುಗಿಸೋರಿದ್ದೀವಿ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ.